ಏಕವಿನ್ಯಾಸ ನಕ್ಷೆ ಅನುಮೋದನೆ ಆದೇಶದ ಸಹಿ ಫೋರ್ಜರಿ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸದೆ ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿರುವ ಫುಡಾ ಅಧಿಕಾರಿ ಗುರುಪ್ರಸಾದ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ತನಿಖೆಗೆ ಒಳಪಡಿಸಬೇಕು ಎಂದು ನಗರಸಭೆಯ ಮಾಜಿ ವಿಪಕ್ಷ ನಾಯಕ ಎಚ್ ಮೊಹಮ್ಮದ್ ಆಲಿ ಆಗ್ರಹಿಸಿದರು. ಪ್ರಕರಣದ ಎಲ್ಲ ದಾಖಲೆಗಳನ್ನು ನೋಡಿದಾಗ ಗುರುಪ್ರಸಾದ್ ಪಂಚಾಯಿತಿಗೆ ಬರೆದಿರುವಂತೆ ಕೇವಲ ಸಹಿ ಮಾತ್ರ ಫೋರ್ಜರಿ ಆಗಿರುವುದಲ್ಲ, ಫುಡಾ ಕಚೇರಿಯ ಮೊಹರು ಲೆಟರ್ ಹೆಡ್ ಕೂಡ ದುರುಪಯೋಗ ಆಗಿದೆ. ಫೋರ್ಜರಿ ಸಹಿ ಇರುವ ಪತ್ರದಲ್ಲಿ ಸರ್ಕಾರ ಲಾಂಛನವನ್ನ ಬಳಸಲಾಗಿದೆ. ಕಚೇರಿಯ ಲೆಟರ್ ಹೆಡ್ ಸೀಲ್ ಬಳಸಿಕೊಂಡಿರುವುದರಲ್ಲಿ ಕಚೇರಿ ಸಿಬ್ಬಂದಿಗಳು ಬಾಕಿಯಾಗಿದ್ದಾರೆಯೇ ಅಥವಾ ಬೇರೆ ಯಾರಾದರೂ ಬಾಕಿಯಾಗಿದ್ದಾರೆಯೇ ಎಂದು ಪತ್ತೆ ಹಚ್ಚಲು ಕಚೇರಿ ತನಿಖೆಯನ್ನ ಈವರೆಗೂ ನಡೆಸಿಲ್ಲ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತದೆ. ಮಂಗಳೂರಿನಲ್ಲಿ ಆನೆ ನಡೆದದ್ದೇ ಹಾದಿ ಆಗಿರಬಹುದು, ಆದರೆ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಚಪಾತಿ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ರು. ಈಗ ಮೆಂಬರ್ ಸೆಕ್ರೆಟರಿ ಏನು ಹೇಳ್ತಾರೆ, ನಮ್ಮ ಗುರುಪ್ರಸಾದ್ ಏನು ಹೇಳ್ತಾರೆ ಅಂದರೆ ನನ್ನ ಸಹಿ ಫೋರ್ಜರಿ ಆಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಸಹಿ ಮಾತ್ರ ಫೋರ್ಜರಿ ಅಲ್ಲ, ಕಚೇರಿ ಮೊಹರು ಸೀಲ್ ಫೋರ್ಜರಿ ಆಗಿದೆ, ಲೆಟರ್ ಫೋರ್ಜರಿ ಆಗಿದೆ, ಲಾಂಛನ ದುರುಪಯೋಗ ಆಗಿದೆ. ಇದು ದೊಡ್ಡ ಆಫೆನ್ಸ್. ಅದು ಸರ್ಕಾರದ ಲಾಂಛನವನ್ನು ದುರುಪಯೋಗ ಮಾಡೋದು ದೊಡ್ಡ ಆಫೆನ್ಸ್. ಲಾಂಛನಕ್ಕೆ ಒಂದು ಸಮಿತಿ ಇದೆ, ಯಾರು ಹಾಕಬೇಕು, ಹೇಗೆ ಹಾಕಬೇಕು. ಆ್ಯಕ್ಚುಲಿ ಈ ನಗರ ಸ್ಥಳೀಯ ಸಂಸ್ಥೆ ಯಾವುದು ಕೂಡ ಈ ಏನು ಸರ್ಕಾರ ಅಧೀನದಲ್ಲಿರುವಂಥ ನಿಗಮಗಳು ಇವು ಯಾವ ಲಾಂಛನ ಹಾಕಲಿಕ್ಕಿಲ್ಲ. ಲಾಂಛನ ಹಾಕೋದು ಸರ್ಕಾರದ ಅಧೀನದ ಇಲಾಖೆಗಳು ಮಾತ್ರ. ಆದರೆ ಇಲ್ಲಿ ಲಾಂಛನ ಹಾಕಿದ್ದಾರೆ. ಕೂಡದವರ ಅಧಿಕೃತ ಲೆಟರಲ್ಲಿ ಲಾಂಛನ ಇಲ್ಲ. ಇಂಥ ದುರುಪಯೋಗವನ್ನು ಇವು ಕೇವಲ ಸಹಿ ಅಂತೇಳಿ ಮಾತ್ರ ಕೊಟ್ಟಿದ್ದಾರೆ ಹೊರತು ಇವರು ಎಲ್ಲವನ್ನ ಅಂಶವನ್ನು ಅದರಲ್ಲಿ ತೋರಿಸಿಲ್ಲ. ಫೋರ್ಜರಿಯಲ್ಲಿ ಉಂಟು. ಫೋರ್ಜರಿಯಲ್ಲಿ ಈಗ ಇದು ಎರಡು ಲೆಟರ್ ಕೂಡ ಹೋದ್ರು ಮತ್ತೆ ಬರ್ತಾರೆ. ಈ ಅವ್ರು ಏನು ಕೊಡಬೇಕಿತ್ತು ಕಂಪ್ಲೇಂಟ್ ಕೊಡುವಾಗ, ಲಾಂಛನ ದುರುಪಯೋಗ ಆಗಿದೆ, ನನ್ನ ಕಚೇರಿಯ ಮೊಹರು ದುರುಪಯೋಗ ಆಗಿದೆ, ಲೆಟರ್ ದುರುಪಯೋಗ ಆಗಿದೆ ಕೊಡ್ಬೇಕಿತ್ತಲ್ಲ. ಖಾಲಿ ಸಹಿ ಮಾತ್ರ ದುರುಪಯೋಗ ಮಾತ್ರ ಕೊಟ್ಟಿದ್ದಾರೆ. ಕೊಟ್ಟು ಪಂಚಾಯತಿಗೆ ಕೊಟ್ಟು ಏನಾಗಿದೆ ಅಂತ ಹೇಳಿದ್ರೆ ಕಥೆಯಲ್ಲಿ ಪಂಚಾಯತಿಗಳು ಕೊಟ್ಟ ಲೆಟರಲ್ಲಿ ಅಲ್ಲಿ ಏನಾಗಿದೆ, 9 ಲೆವೆಲ್ ರದ್ದು ಮಾಡಿದ್ದಾರೆ. ಇವರು 9 ಲೆವೆಲ್ ಈ ಫೋರ್ಜರಿ ಅಂತ ಹೇಳುವಂತ ಪತ್ರದ ಆಧಾರದಲ್ಲಿ ಪಂಚಾಯತ್ 9 ಲೆವೆಲ್ ಕೊಟ್ಟಿದ್ದಾರೆ ಪಾರ್ಟಿಗೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡ ಮೌರಿಸ್ ಮಸ್ಕರೇನಸ್, ನಗರ ಪ್ರಧಾನ ಕಾರ್ಯದರ್ಶಿ ದಾಮೋದರ್ ಬಂಡರ್ಕರ್, ವಲಯ ಕಾಂಗ್ರೆಸ್ ಅಧ್ಯಕ್ಷ ಮೌರಿಸ್ ಕುಟಿನ್ನ, ಬೂತ್ ಅಧ್ಯಕ್ಷ ಮಹಾಬಲ ಪೂಜಾರಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. From timeless wonders to cutting-edge designs, visionaries bring ideas to life. At NIA, we nurture the architects of tomorrow. From day one, we get hands-on experience with cutting-edge tools like 3D printing and laser cutting. The digitally advanced labs and softwares give us an edge in design and visualization. Every semester, we travel to explore live projects. Seeing architecture up close in different cities makes learning truly immersive. With personalized mentorship and hands-on training, we are constantly challenged to innovate and grow. Your dream deserves the best foundation. At NIA, we don't just teach architecture, we shape visionaries.